ವಾಲಿಗದ ಪ್ರಪಂಚ. ರಾಹುಲ್ ಮತ್ತು ಅರವಿಂದ್ ಇಬ್ಬರೂ ತಮ್ಮ ಸಣ್ಣ ಗ್ರಾಮದಲ್ಲಿ ಬೆಳೆದ ಗೆಳೆಯರು. ಒಂದು ದಿನ ತಮ್ಮ ಹಳೆಯ ಬಾಳಿಕೆಲ್ಲದಲ್ಲಿ ಸ್ನೇಹಜೀವನದ ನೆನಪುಗಳನ್ನು ಹಂಚಿಕೊಳ್ಳುತ್ತಾ ಇಬ್ಬರೂ ಹತ್ತಿರದ ಅರಣ್ಯದ ತುದಿಯಲ್ಲಿರುವ ಒಂದು ನಿರ್ಜನ ವಾಲಿಗದ ಬಗ್ಗೆ ಕೇಳಿದರು. ಆ ವಾಲಿಗವನ್ನು ಅರುಣೋದಯ ವಾಲಿಗ ಎಂದು ಕರೆಯುತ್ತಿದ್ದರು. ಅದು ಸುಂದರವಾಗಿದ್ದರೂ ಅದಕ್ಕೆ ಸಂಬಂಧಿಸಿದ ಹೋರಿ, ಗೋಳು ಮತ್ತು ಅತೀಂದ್ರಿಯ ಘಟನೆಗಳ ಕುರಿತಾದ ಕತೆಗಳಿಗೆ ಹೆಸರಾಗಿತ್ತು. ಗ್ರಾಮಸ್ಥರು ಹೇಳಿದ್ದರ ಪ್ರಕಾರ ವಾಲಿಗದೊಳಗೆ ಯಾರಾದರೂ ರಾತ್ರಿ ಕಾಲೆಳೆಯಲು ಪ್ರಯತ್ನಿಸಿದರೆ ಅಲ್ಲಿ ಇರುವ ಶಾಪಿತ ಆತ್ಮಗಳು ಅವರನ್ನು ತಮ್ಮ ಪ್ರಪಂಚಕ್ಕೆ ಎಳೆಯುತ್ತವೆ. ರಾಹುಲ್ ಮತ್ತು ಅರವಿಂದ್ ಈ ಕತೆ ಬಗ್ಗೆ ಕುತೂಹಲದಿಂದ ತುಂಬಿ ಅದನ್ನು ಸ್ವತಃ ಅನುಭವಿಸಲು ನಿರ್ಧರಿಸಿದರು. ತಡರಾತ್ರಿ ಅವರು ಲಾಂಪಿನ ಬೆಳಕಿನಲ್ಲಿ ವಾಲಿಗದ ಬಳಿ ತಲುಪಿದರು. ಆ ಸ್ಥಳ ನಿಶ್ಚಲವಾಗಿತ್ತು. ಚಂದಿರನ ಬೆಳಕಿನಲ್ಲಿ ಅದು ದಿವ್ಯವಾಗಿದ್ದುಕೊಂಡು ಏನೋ ಅಪರೂಪವಾದ ಬಿಸಿ ಗಾಳಿ ಅವರ ಚರ್ಮಕ್ಕೆ ತಾಕಿಸಿತು. ವಾಲಿಗದೊಳಗೆ ಪ್ರವೇಶಿಸುತ್ತಿರುವಾಗ ಕಿಟಕಿಗಳಲ್ಲಿ ಬಿಳಿ ಬಣ್ಣದ ಹಾವಳಿಗಳು ಮೂಡಿದಂತೆ ಕಾಣಿಸಿತು. ರಾಹುಲ್ ಒಂದು ಹಳತಾದ ಮಡಿಲು ತೆಗೆದು ನೋಡಿದಾಗ ಅರವಿಂದ್ ಕೇಳಿದ, ಅದು ಏನಾದರೂ ಕಾಣಸಿಗುತ್ತಿದೆಯೇ? ರಾಹುಲ್ ಒಮ್ಮೆ ತಲೆ ಎತ್ತಿ ನೋಡಿದಾಗ ಆ ಮಡಿಲು ಚಲನೆಯನ್ನು ಆರಂಭಿಸಿತು. ಒಳಗಿನಿಂದ ಕಾಣೆಯಾಗದ ಶಬ್ದಗಳು ಕೇಳಿಬಂದವು. ನೀವು ನನ್ನ ಸ್ಥಳಕ್ಕೆ ಬಂದಿದ್ದೇಕೆ ಎಂಬ ಹೆಬ್ಬೆರಳಿನಂತಹ ಧ್ವನಿ ಭವ್ಯವಾಗಿ ಗಂಟಲಾಳದಿಂದ ಕೇಳಿಸಿತು. ಇಬ್ಬರೂ ಬೆಚ್ಚಿಬಿದ್ದಿದ್ದರೂ ಹೊರ ಹೋಗಲು ಪ್ರಯತ್ನಿಸಿದರು. ಆದರೆ ವಾಲಿಗದ ಬಾಗಿಲು ಆ ಸಮಯದಲ್ಲಿ ಸಿಕ್ಕಿತು. ಅಲ್ಲಿಂದ ನಡೆದ ಘಟನೆಗಳು ಅವರ ಜೀವನವನ್ನೇ ಬದಲಾಯಿಸಿತು. ಒಂದು ವೇಳೆ ಕಾದೆನ್ನುವ ಮೂಲಕ ಮಾತ್ರ ಅವರು ಶಾಪ ಮುಗಿಸುತ್ತಾರೆ ಎಂಬುದು ತಿಳಿಯಿತು. ಅವರು ತಾವು ಆಧುನಿಕ ಅಂತ್ಯದ ಹಾದಿಯಲ್ಲಿ ಹೇಗೆ ಪ್ರಯಾಣಿಸುತ್ತಾರೆ ಎಂಬುದು ಮುಂದಿನ ಆಘಾತಕರ ಅನುಭವ. ಈ ಕತೆ ನಿಮ್ಮ ಭಯಾನಕ ಕನಸುಗಳಿಗೆ ಸ್ಫೂರ್ತಿ ಕೊಟ್ಟಿದ್ದರೆ ಮುಂದಿನ ಭಾಗ ತಿಳಿಸಿಕೊಳ್ಳಲು ಕಾಯಿರಿ. ವಾಲಿಗದ ಪ್ರಪಂಚ ಭಾಗ 2. ರಾಹುಲ್ ಮತ್ತು ಅರವಿಂದ್ ವಾಲಿಗದೊಳಗೆ ಸಿಕ್ಕಿಹಾಕಿಕೊಂಡಿದ್ದಾಗ ಆ ಸ್ಥಳದಿಂದ ಪಾರಾಗಲು ಪ್ರಾಣಪಣವಾಗಿ ಯತ್ನಿಸುತ್ತಿದ್ದರು. ಬಾಗಿಲುಗಳು ಲಾಕ್ ಆಗಿದ್ದವು, ಕಿಟಕಿಗಳು ಆನೆಯಷ್ಟು ಕಠಿಣವಾಗಿದ್ದವು, ಹೊರಗೆ ಹೋಗುವ ಯಾವುದೇ ದಾರಿ ಕಾಣಿಸಲಿಲ್ಲ. ವಾಲಿಗದ ಒಳಗೆ ಮಬ್ಬಾದ ಬೆಳಕು ಆವರಿಸಿಕೊಂಡಿತ್ತು. ಅವರನ್ನು ಹೆದರಿಸುತ್ತಾ ಅರವಿಂದ್ ಕೇಳಿದ, ಇದು ನಿಜವಾಗಿಯೂ ನಮ್ಮ ಅಂತ್ಯವೇ? ಅದಕ್ಕೆ ರಾಹುಲ್ ಭಯಪಡುವ ಕಂಠದಲ್ಲಿ ಪ್ರತಿಕ್ರಿಯಿಸಿದ, ನಾವೇನು ತಪ್ಪು ಮಾಡಿದೆವು, ಏಕೆ ಈ ಶಾಪ ನಮಗೆ? ಅಲ್ಲಿನ ಒಂದು ಹಳೆಯ ಗಡಿಯಾರದ ಆಂಗಲ ಮಿಂಚಿದಂತೆ ತಿರುಗಿ ಅದರಲ್ಲಿ 3 ಗಂಟೆ ತೋರಿಸುತ್ತಿತ್ತು. ಆ ಕ್ಷಣದಲ್ಲಿ ವಾಲಿಗದ ಕೆಳಗಿನಿಂದ ಬಿಗಿಯಾದ ಶಬ್ದಗಳು ಕೇಳಿಬಂದವು. ಅದು ಬೆತ್ತಲಾದ ಕಾಲುಗಳ ಹೆಜ್ಜೆಯ ಶಬ್ದವಾಗಿತ್ತು. ಅವರು ಬದಲಾಗದ ಮನಸ್ಸಿನಿಂದ ಹಳೆಯ ಫೀಲಿನಡಿಗೆ ನೋಡಲು ನಿರ್ಧರಿಸಿದರು. ಅಡಿಗಾರವನಲ್ಲಿ ಒಂದು ಪುಟ್ಟ ಬಾಗಿಲು ಕಂಡಿತು. ಬಾಗಿಲು ನಸುಕಿನ ಬೆಳಕಿನಲ್ಲಿ ಸಣ್ಣ ಸೋಪು ಬಿಳಿಯವಂತೆ ಹೊಳೆಯುತ್ತಿತ್ತು. ಅದರ ಮೇಲೆ ನಿಮ್ಮ ಪಾಪಕ್ಕೆ ಉತ್ತರ ಇಲ್ಲಿ ಇದೆ ಎಂಬುದನ್ನು ಬರೆದಿದ್ದ ಕತ್ತರಿಸಿದ ಅಕ್ಷರಗಳು ಇತ್ತು. ನಾವಿನ್ನೂ ಬದುಕೋಕೆ ಸಾಧ್ಯವಿದೆ ಎಂದು ಅರವಿಂದ್ ಪ್ರಾರ್ಥಿಸುತ್ತಾ ಬಾಗಿಲು ತೆರೆದ. ಅದರ ಒಳಗಿನಿಂದ ಬೇರೆಯೇ ಒಂದು ಪ್ರಪಂಚಕ್ಕೆ ದಾರಿ ಕಾಣಿಸಿತು. ಅದು ಗಾಳಿಯಿಲ್ಲದ ಬಿಳಿ ಮಂಜಿನಿಂದ ತುಂಬಿದ ಪ್ರಪಂಚ. ಸದ್ದು ಇಲ್ಲದ ಸ್ಥಳ, ಹಿಂತಿರುಗುವ ದಾರಿ ಇಲ್ಲದ ಪರಿಸ್ಥಿತಿ. ವಾಲಿಗದ ಶಾಪಿತ ಆತ್ಮಗಳು ಈಗ ಎದುರಿಗೆ ಕಾಣಿಸುತ್ತಿದ್ದವು. ಅವರು ಹೊಟ್ಟೆ ಹೊರೆಯದ ಮುಖಗಳಿಂದ ನೋಡಿ, ನೀವು ನಮ್ಮ ಸ್ಥಿತಿಗೆ ಬಂದಿದ್ದೀರಿ ಎಂದರು. ರಾಹುಲ್ ಮತ್ತು ಅರವಿಂದ್ ಅವರ ಜೊತೆ ಸಂಧಿಸಲು ನಿರಾಕರಿಸಿ ಪಾಪ ಮುಗಿಸಲು ಶೋಧ ಪ್ರಾರಂಭಿಸಿದರು. ಅಂತೆ ಆ ವಾಲಿಗದ ಶಾಪವನ್ನು ಮುಗಿಸಲು ಅವರಿಗೆ 3 ಕಾರ್ಯಗಳನ್ನು ಕೊಟ್ಟಿತು. 1. ಆತ್ಮಗಳಿಗೆ ಅವರ ಸಾವಿನ ಸತ್ಯವನ್ನು ತಿಳಿಸುವುದು. 2. ಅವರು ಸಿಕ್ಕಿಹಾಕಿಕೊಂಡಿದ್ದ ನೆಲವನ್ನು ಮುಕ್ತಗೊಳಿಸುವುದು. 3. ಅಂತಿಮವಾಗಿ ವಾಲಿಗದ ಶಾಪವನ್ನು ನಾಶಮಾಡುವ ಕೀಲಿಯನ್ನು ಹುಡುಕುವುದು. ಈ ನಿದರ್ಶನದ ಬಳಿಕ ಅವರ ಹೋರಾಟ ಪ್ರಾರಂಭವಾಯಿತು. ಆದರೆ ಸಮಯ ಕಡಿಮೆ ಇತ್ತು. ಏಕೆಂದರೆ ಗಡಿಯಾರವು ತನ್ನ ಅಂತಿಮ ಗಂಟೆಯನ್ನು ಹೊಡೆಯುವ ಮುನ್ನವೇ ಅವರು ಈ ಕಾರ್ಯಗಳನ್ನು ಪೂರೈಸಬೇಕಿತ್ತು. ಮುಂದೆ ಇರುತ್ತದೆ.